रघुपति राघव राजा राम, पतित पावन सीताराम। रघुपति राघव राजा राम, पतित पावन सीताराम। ಇವತ್ತು ಈ ದೇಶ ಅಲ್ಲ, ಈ ಪ್ರಪಂಚದಕ್ಕೋಸ್ಕರ ಈ ಪ್ರಪಂಚದಲ್ಲೇ ಒಂದು ಐತಿಹಾಸಿಕವಾದ ದಿನ ಅಂತ ಹೇಳ್ಬೋದು ಇವತ್ತು. ಯಾಕೆ ಅಂತಂದರೆ ಯಾತಕ್ಕಪ್ಪ ಐತಿಹಾಸಿಕ ದಿನ ಅಂತ ಹೇಳಿದ್ರೆ ಇಡೀ ರಾಷ್ಟ್ರ ಅಲ್ಲ, ಇಡೀ ದೇಶದಲ್ಲಿ ನೋಡ್ತಾ ಇದೆ ಇವತ್ತು ಏನು ಗಾಂಧೀಜಿಯವ್ರ ಬಗ್ಗೆ ಎಷ್ಟು ಕಾಂಗ್ರೆಸ್ ಪಕ್ಷ ಗೌರವ ಮಾಡಿಕೊಂಡಿದೆ. ಕಾಂಗ್ರೆಸ್ ಪಕ್ಷದ ನಾಯಕರು ಆ ಸಂವಿಧಾನವನ್ನು, ಅಂಬೇಡ್ಕರ್ ಅವರ ಬಗ್ಗೆ ಎಷ್ಟು ಗೌರವ ಮಾಡಿಕೊಂಡಿದೆ. ಸಂವಿಧಾನ ಉಳಿಸುವ ನಿಟ್ಟಿನಲ್ಲಿ, ಗಾಂಧೀಜಿಯವರ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಈ ಕಾಂಗ್ರೆಸ್ ಪಕ್ಷ ಇಷ್ಟು ಕೆಲಸ ಮಾಡ್ತಾ ಇದೆ, ಎಷ್ಟು ಗೌರವ ಕೊಡ್ತಾ ಇದೆ ಅಂತ ಇಡೀ ದೇಶ ಅಲ್ಲ, ಇಡೀ ಪ್ರಪಂಚವೇ ನೋಡ್ತಾ ಇದೆ ಇವತ್ತು. ಅದರಿಂದ ಇವತ್ತು ನಮ್ಮ ಏನು ಕುಂದಾನಗರದಲ್ಲಿ ಇವತ್ತು ಒಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಒಂದು ಸಮಾವೇಶ ನಡೀತಾ ಇದ್ದೋ ನಿಜಕ್ಕೂ ಕೂಡ ಭಾಳ ಸಂತೋಷ. ಈ ಸಮಾವೇಶಕ್ಕೆ ರಾಷ್ಟ್ರದ ಎಲ್ಲ ನಾಯಕರುಗಳು ಕೂಡ ಭಾಗಗೊಂಡಿರೋಂಥದ್ದು ಭಾಳ ವಿಶೇಷ. ಇದು ಏನು ಗಾಂಧೀಜಿಯವರ 100ನೇ ವರ್ಷ ಅಂದರೆ ಏನು 1900 ಹಿಂದೆ 100 ವರ್ಷ ಇಲ್ಲಿಗೆ 1924 ನಡೆದಿರೋಂಥ ಸಮಾವೇಶ ಈಗ 2024 ನಡೀತಾ ಇದೆ. ಅಂದರೆ ಹೋದ ತಿಂಗಳು ನಡಿಬೇಕಾಯಿತು, ಈ ತಿಂಗಳು ಒಂದು ತಿಂಗಳು ಮುಂದೆ ಹೋಗಿ ನಡೀತಾ ಇದೆ. ಈ ಸಮಾವೇಶ ಕೂಡ ಐತಿಹಾಸಿಕವಾದ ಒಂದು ಸಮಾವೇಶ. ಈ ಸಮಾವೇಶದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ರಾಷ್ಟ್ರದ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಖರ್ಗೆ ಮೇಡಮ್ ಅವರು, ನಮ್ಮ ರಾಜ್ಯದ ಸಾಮಾಜಿಕ ನ್ಯಾಯದ ಬದ್ಧತೆ ಇಟ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಮತ್ತು ಏನು ನಮ್ಮ DK ಶಿವಕುಮಾರ್ ಅವರು ಇನ್ನು ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷ ಮುಂಚೂಣಿ ನಡೆಸಿರುವಂಥ ನಮ್ಮ ನಾಯಕರಾದ ನಮ್ಮ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ನಿಜವೂ ಕೂಡ ಒಳ್ಳೆಯ ಒಂದು ಐತಿಹಾಸಿಕವಾದ ಒಂದು ಸಮಾವೇಶ, ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ ಇವತ್ತು. ಇದು ಬಂದು ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಮಸ್ತ ಕಾಂಗ್ರೆಸ್ ಪಕ್ಷದ ಬಂಧುಗಳಿಗೆ ನಾನು ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ನಾಗೇಶ್ ಅಂತೇಳಿ, ಮೈಸೂರು ಜಿಲ್ಲಾ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ OBC.